ಪೊಲೀಸರ ವರ್ತನೆ ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂತ. ಯಾಕಂದರೆ ಬೆಳಗ್ಗಿನಿಂದ ಎಷ್ಟರ ಮಟ್ಟಿಗೆ ಅಲ್ಲಿ ಹಂಗಾಮ ನಡೀತಾ ಇದೆ ಅಂತ ಗೊತ್ತಿದೆ. ಅದೆಲ್ಲ ಆದಮೇಲೆ ಬೈಕ್ ರ್ಯಾಲಿಗೆ ಯಾಕೆ ಇವರು ಅವಕಾಶ ಕೊಟ್ಟರು? 2 ಬಾರಿ ಕುದೀತಾ ಇದೆ. ಮುಸ್ಲಿಂ ಯುವಕರ ಬೈಕ್ ರ್ಯಾಲಿ ಯಾರು ಕೊಟ್ಟರು ಅವಕಾಶನ? ಹಾರನ್ ಜೊತೆ ಎಕ್ಸಲೇಟರ್ ಜೋರಾಗಿ ಕೊಟ್ಟು ರ್ಯಾಲಿ ಮಾಡ್ತಾರೆ. ಹಿಂದೂಗಳು ಇದ್ದ ಬಳಿಗೆ ಹೋಗ್ತಾರೆ, ಮುಸ್ಲಿಂ ಯುವಕರು ಕೆಣಕ್ತಾರೆ, ಫ್ಲೈಓವರ್ ಮೇಲೆ ಹೋಗಿ ವಾಪಸ್ ಬರ್ತಾರೆ. ಅಂದ್ರೆ ಅಲ್ಲೇನು ವ್ಯವಸ್ಥೆ ನೆಗೆದು ಬಿದ್ದು ಹೋಗಿದೆಯಾ? ಏನ್ ಮಾಡ್ತಾ ಇದ್ರು ಪೊಲೀಸರು ಹಂಗಾದ್ರೆ? ಎಷ್ಟು ಕೆಟ್ಟ ಹೆಸರು ಬರುತ್ತೆ ಇಲಾಖೆಗೆ, ಸರ್ಕಾರಕ್ಕೆ ಎಷ್ಟು ಕೆಟ್ಟ ಹೆಸರು ಬರುತ್ತೆ. ನೀವು ನಾಗಮಂಗಲದ್ದೇನೆ ಇನ್ನೂ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಮೊದಲು ಚಾಲೆಂಜ್ಗಳ ಮೇಲೆ ಚಾಲೆಂಜ್ಗಳಾಯಿತು. ನೀವು ಇಲ್ಲಿ ಬರ್ತೀರಾ ನೋಡ್ತೀವಿ, ನಾವಲ್ಲಿ ಬರ್ತೀರಾ ನೋಡ್ತೀವಿ, ಹೆಂಗೆ ಬರ್ತೀರ ಬರ್ರಿ. ಇದೆಲ್ಲ ಆದಮೇಲೆ ಬಂಟ್ವಾಳ BC ರೋಡ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದರು, ಪ್ರತಿಭಟನೆ ಮಾಡಿದರು. ಅದೆಲ್ಲ ಆಗಿ ಸಮಾಧಾನ ಮಾಡಿ ವಾಪಸ್ ಕಳಿಸಿದ ಮೇಲೆ ಮುಸ್ಲಿಂ ಯುವಕರು ಬೈಕ್ ರ್ಯಾಲಿ ಶುರು ಮಾಡಿದ್ರು ನೋಡಿ. ಈ ಬೈಕ್ ರ್ಯಾಲಿಗೆ ಅನುಮತಿ ಕೊಟ್ಟಿರುವಂಥವ್ರು ಯಾರು? ಈಗ ಮತ್ತೆ ಹಿಂದೂ ಕಾರ್ಯಕರ್ತರು ಮತ್ತೀಗ ಬಂದಿದ್ದಾರೆ ಈಗ ರಸ್ತೆಗೆ. ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರಸ್ತೆ ಮಧ್ಯೆ ಕೂತ್ಕೊಂಡು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗಾದ್ರೆ ನೀವು ಅವಕಾಶ ಕೊಡ್ತೀರಿ ರ್ಯಾಲಿಗೆ, ನಮಗೆ ಯಾಕೆ ಅವಕಾಶ ಕೊಡಲ್ಲ? ಕೊಡಿ. ಪೊಲೀಸರಿಗೆ ಯಾವ ನಿರ್ಧಾರಕ್ಕೆ ಬರ್ತಾರೆ? ಇವತ್ತು BC ರೋಡ್ 2 ಬಾರಿ ಹೈ ಡ್ರಾಮಕ್ಕೆ ಇವತ್ತು ಸಾಕ್ಷಿ ಆಯಿತು. ಬೇಕಾ ಇದೆಲ್ಲ? ನಿಭಾಯಿಸಬೇಕು ಅಂದರೆ ನೆಟ್ಟಿಗೆ ನಿಭಾಯಿಸಬೇಕು. ಈ ಥರ ಯಾರಿಗೋ ಪರ್ಮಿಷನ್ ಕೊಟ್ಬಿಡೋದು, ಇನ್ಯಾರಿಗೋ ಕೊಡ್ದಂಗಿರೋದು, ಅದಿನ್ಯಾವುದಕ್ಕೋ ದಾರಿ ಮಾಡಿಕೊಡೋದು ಭಾಳ ಆಶ್ಚರ್ಯ ಆಗುತ್ತಪ್ಪ. ಇದಕ್ಕೇನೋ ಒಂದು ವ್ಯವಸ್ಥೆಗೆ ಏನಾದರೂ ಒಂದು ರೀತಿ ನೀತಿ ಇದೆಯಾ? ಒಂದು ಸಿಸ್ಟಮಿಗೆ ಯಾರಿಗೆ ಯಾವ ರೀತಿ ಅವಕಾಶ ಕೊಡ್ತೀರಿ, ಏನು ಎತ್ತ? ಇನ್ನೂ 144 ಸೆಕ್ಷನ್ ಹಾಕಕ್ಕೆ ಯೋಚನೆ ಮಾಡ್ತಾರಂತೆ. ಕುತ್ಕೊಂಡು ಯೋಚನೆ ಮಾಡಿ ಸಂಜೆ ತನಕ 144 ಹಾಕಬೇಕೋ ಬೇಡವೋ ಅಂತ. ಇನ್ನೊಂದಿಷ್ಟು ಏನಾದರೂ ನಡೆದೋಗ್ಲಿ, ಆಮೇಲೆ ಬುದ್ಧಿ ಬರುತ್ತೆ. ಒಂದೆರಡು ಜನ ಪೊಲೀಸರು ಮನೆಗೆ ಹೋಗ್ತಾರೆ ಸಸ್ಪೆಂಡ್ ಆಗಿ. ವಿಪಕ್ಷಗಳಿಗೆ ಅದೊಂದು ದೊಡ್ಡ ಸಂಗತಿ ಆಗುತ್ತೆ ಟೀಕೆ ಮಾಡೋಕ್ಕೆ. ಸರ್ಕಾರ ಹ್ಯಾಪ್ ಮೋರ್ ಹಾಕೊಂಡು ಕೂತ್ಕೊಳ್ಳುತ್ತೆ. ನಾಗಮಂಗಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿದ್ದು ಅದೇ ಅಲ್ವಾ? ಅದರ ಮುಂದುವರೆದ ಭಾಗ ಇದು. ನೋಡಿ, ಮೊದಲು ಗದ್ದಲ ಗಲಾಟೆ ಆಯಿತು. ಅಂದರೆ ಧರಣಿ ಮಾಡಿದ್ರು, ರ್ಯಾಲಿ ಮಾಡಿದ್ರು. ಯಾವುದೇ ಕಾರಣಕ್ಕೂ ಇಲ್ಲಿ ನಿಮಗೆ ಅವಕಾಶ ಕೊಡಲ್ಲ ಅಂತ ಚಾಲೆಂಜ್ಗಳ ಮೇಲೆ ಚಾಲೆಂಜಿಗೆ ಈ ಉತ್ತರ ಕೊಡಬೇಕಲ್ಲ, ಅದಾಯಿತು. ಅದಾದಮೇಲಿಂದ ಏನಾಯಿತು, ಅವರೆಲ್ಲರನ್ನೂ ಕೂಡ ಮನವೊಲಿಸಿ ವಾಪಸ್ ಕಳಿಸಲಾಯಿತು. ಅದಾದಮೇಲೆ ಇದ್ದಕ್ಕಿದ್ದಂಗೆ ಮುಸ್ಲಿಂ ಯುವಕರು ಬೈಕ್ ರ್ಯಾಲಿ ಶುರು ಹಚ್ಕೊಂಡ್ರು. ದೊಡ್ಡದಾಗೆ ಬಾವುಟಗಳನ್ನು ಪ್ರದರ್ಶನ ಮಾಡ್ತಾ ಜೈಕಾರಗಳನ್ನು ಹಾಕ್ತಾ ಬಂದರು. ಹಿಂದೂಗಳು ಕೂತಲ್ಲೇ ಬಂದು ಬೈಕನ್ನು ತಿರುಗಿಸ್ಕೊಂಡು ಹೋದರು. ಜೋರಾಗಿ ಹಾರ್ನ್ ಹೊಡೆಯೋದು, ಎಕ್ಸಲೇಟರ್ ಕೊಡೋದು ಅದು. ಅದಾದ್ಮೇಲಿಂದ ಮತ್ತೆ ಈಗ ಯುವಕರ ಗುಂಪು ಬಂದಿದೆ. ಬಂಟ್ವಾಳದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. 144 ಸೆಕ್ಷನ್ ಜಾರಿ ತರಲಿಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ದೇ ಆರ್ ಪ್ರಿಪೇರಿಂಗ್. ಬಹಳ ಆಶ್ಚರ್ಯ ಆಗುತ್ತಪ್ಪ ನಿಜಕ್ಕೂ. ಬೆಳಗ್ಗಿನಿಂದಲೇ ಜಡಿಬೇಕಾಗಿತ್ತು ನೀವು 144ನ. ಪರಿಸ್ಥಿತಿ ಕೈ ಮೀರಿ ಹೋದ್ರೆ ಏನ್ ಮಾಡ್ತೀರಾ ಆಮೇಲೆ? ಈಗ ಜ್ಞಾನೋದಯ ಆಯ್ತು ಇವಾಗ ಪೊಲೀಸರಿಗೆ. ಅದಕ್ಕೆ ಹೇಳ್ತಾ ಇರ್ತೀನಿ, ಇವ್ರಿಗೇನೊಂದು ರೀತಿ ನೀತಿ ಅನ್ನುವಂಥದ್ದಿಲ್ವಾ? ಅಥವಾ ಯಾರಾದರೂ ಇವರಿಗೆ ಮಾರ್ಗದರ್ಶಕರ ಕೊರತೆ ಇದೆಯಾ? ಮುಂದೆ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು, ಅಥವಾ ನೀವು ಅಂದ್ಕೊಳ್ಳಲ್ವಾ ಮುಂದೆ ಏನಾಗ್ಬೋದು? ಅದೇನಾದರೂ ಒಂದು ಚೂರು ಎಡವಟ್ಟಾಯಿತು ಅಂತಂದರೆ, ಕೈ ಮೀರಿ ಹೋಯಿತು ಅಂತಂದರೆ ಅದನ್ನು ತಹಬಂದಿಗೆ ತರಲಿಕ್ಕೆ ಎಷ್ಟು ಪ್ರಯತ್ನ ಪಡಬೇಕು, ಎಷ್ಟು ಹರಸಾಹಸ ಮಾಡಬೇಕು. ಏನೋ ಒಂಥರ ವ್ಯವಸ್ಥೆಗೆಲ್ಲ ಈ ವ್ಯವಸ್ಥೆಯ ದರಿದ್ರತನ ನೋಡಿ. ಇದು ಬೌದ್ಧಿಕ ದಾರಿದ್ರ್ಯತನ. ಇದು ಮುಂಜಾಗ್ರತೆ ಕ್ರಮ ಕೈಗೊಳ್ಳದೇ ಇರುವಂಥದ್ದು ಇದೆಯಲ್ಲ, ಇದು ಬೌದ್ಧಿಕ ದಾರಿದ್ರ್ಯತನ. ಇದು
ಕರ್ಮ ನಿಮ್ಮಿಂದ ಸಮಾಜ ಎದುರಿಸ್ಬೇಕಲ್ರಿ ಕಷ್ಟ ನಷ್ಟಗಳನ್ನು. ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀನಿ ನಾನು. ಆದರೆ ಅದಕ್ಕಿಂತ ಮೊದಲು ಇದಕ್ಕೆ ಸಂಬಂಧಪಟ್ಟಂಗೆ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಇಲ್ಲಿನ ಉಸ್ತುವಾರಿ ಸಚಿವರು ಕೂಡ ಹೌದು. ದಿನೇಶ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ಹೇಳಿಕೆಗಳಿಂದ ಗೊಂದಲಗಳು ಸೃಷ್ಟಿಯಾಗಿತ್ತು. ಆದರೆ ಅಲ್ಲಿಯ ಪೊಲೀಸ್ ಇಲಾಖೆಯವರು ಎಲ್ಲವನ್ನು ಕೂಡ ನಿಭಾಯಿಸಿ ಅದನ್ನು ಒಂದು ಶಾಂತ ರೀತಿಯಿಂದ ಇತ್ಯರ್ಥ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದು ಕೆಲವರು BJP ಅಂದರೆ ಕೆಲವು ಮುಖಂಡರುಗಳು ಕೆಲವು ಮಾತುಗಳಿಂದ ಆಡಿರ್ತಕ್ಕಂಥದ್ರಿಂದ ಕೆಲವು ಉದ್ವೇಗಕ್ಕೆ ಒಳಗಾಗಿತ್ತು. ಆದರೆ ಬಂಟ್ವಾಳನಲ್ಲಿ ಅದು ಶಾಂತಿಯುತವಾಗಿ ಮೆರವಣಿಗೆ ಮಾಡಿಕೊಂಡಿದ್ದಾರೆ. ಮತ್ತು ಇನ್ನೊಂದು ಕಲ್ಲು ತೂರಾಟ, ಮಸೀದಿ ಮೇಲೆ ಕಲ್ಲು ತೂರಾಟ ಇನ್ಸಿಡೆಂಟು ಅದು ಆಗಿದೆ ನಿನ್ನೆ ರಾತ್ರಿ ಸೂರತ್ಕಲ್ಲಲ್ಲಿ. ಅದ್ರ ಬಗ್ಗೆಯೂ ಪೊಲೀಸರು ಕ್ರಮ ತಗೊಂಡು ಮಾಡಿರೋರ ಮೇಲೆ ಕೂಡ ಎಲ್ಲನೂ ಅರೆಸ್ಟ್ ಮಾಡಿದ್ದಾರೆ. ಅದರಿಂದ ತಮಗೆಲ್ಲ ಗೊತ್ತಿದೆ, ಮಂಗಳೂರು ಒಂದು ಸೂಕ್ಷ್ಮ ಪ್ರದೇಶ. ಆದ್ದರಿಂದ ಅಲ್ಲಿ ಈ ಥರದ ಒಂದು ಘಟನೆಗಳು ಆಗ್ತಕ್ಕಂಥದ್ದಕ್ಕೆ ಪ್ರಚೋದನೆ ಇದ್ದೇ ಇರ್ತದೆ. ಆದರೆ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ಯಾರೇ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮಾಡೋದಕ್ಕೂ ಹೇಳಿದ್ದೀವಿ. ಮತ್ತು ಎಲ್ಲವನ್ನು ಕೂಡ ಮಾತುಕತೆ ಮುಖಾಂತರ ಶಾಂತ ರೀತಿಯಿಂದ ಇತ್ಯರ್ಥ ಮಾಡೋದು ಕೂಡ ನಮ್ಮ ಪೊಲೀಸರಿಗೂ ಕೂಡ ಹೇಳಿದ್ದೀವಿ. ನನ್ನ ಮನವಿ ಏನಂತ ಹೇಳಿದ್ರೆ, ಯಾರೂ ಕೂಡ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡೋದು ಅಥವಾ ಶಾಂತಿ ಭಂಗ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ಯಾರೋ ಕೆಲವರು ಮಾಡುವ ತಪ್ಪಿಂದ ಇಡೀ ಒಂದು ಸಮಾಜಕ್ಕೇ ಅದು ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಆಗ್ತದೆ. ಅದರಿಂದ ಆ ಕೆಲವು ಕಿಡಿಗೇಡಿಗಳು ಯಾರೇ ಇರ್ಬೋದು, ಅವ್ರ ಮೇಲೆ ಸೂಕ್ತ ಮತ್ತು ಕಠಿಣ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ಪೊಲೀಸರಿಗೆ ಹೇಳಿದ್ದೀವಿ. ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನಾನು ಆರಂಭದಲ್ಲಿ ನನ್ನ ಮಾತನ್ನು ಹೇಳಿದೆ, ಬಹುಶಃ ನೀವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಈ ಕಡೆ ಮಂಡ್ಯ ಭಾಗದಲ್ಲಿ ಗಲಾಟೆ ಆಯ್ತಲ್ಲ, ಈ ನಾಗಮಂಗಲದಲ್ಲಿ, ಅಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಬೌದ್ಧಿಕ ದಾರಿದ್ರ್ಯ ಇತ್ತು. ಇವತ್ತಾಗ್ತಾ ಇದೆಯಲ್ಲ ಘಟನಾವಳಿಗಳು, ಇಲ್ಲೂ ಕೂಡ ಬೌದ್ಧಿಕ ದಾರಿದ್ರ್ಯ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಯೋಚನೆ ಮಾಡುವಂಥ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದೆ ನಮ್ಮ ವ್ಯವಸ್ಥೆ ಅಂತ. ಬೆಳಗ್ಗೆ ಇಷ್ಟೊಂದು ಹಂಗಾಮ ಆಗುತ್ತೆ, ಇಷ್ಟನ್ನೆಲ್ಲ ಹಂಗಾಮ ಆದಮೇಲೆ ಅವರು ಸಮಾಧಾನ ಮಾಡಿ ಕಳಿಸಾದ್ಮೇಲೆ ಮತ್ತೆ ಈಗ ಮುಸ್ಲಿಂ ಯುವಕರಿಗೆ ನೀವು ಬೈಕ್ ರ್ಯಾಲಿಗೆ ಅವಕಾಶ ಕೊಡ್ತೀರಿ ಅಂತಂತಂದರೆ ಇನ್ನೂ 144 ಸೆಕ್ಷನ್ ಹಾಕೋಕ್ಕೆ ಸಂಜೆ ತನಕ ಯೋಚನೆ ಮಾಡಾದ್ಮೇಲೆ ಹಾಕಿ ನೀವು ಈ ಮಟ್ಟಕ್ಕೆ ಒಂದು ವ್ಯವಸ್ಥೆ ಇಳಿಯುತ್ತೆ ಅಂತಂತಂದರೆ ಏನ್ರಿ ಇದು ಅರ್ಥ? ಇದು ಈಗ ಬೈಕ್ ರ್ಯಾಲಿಗೆ ಅವಕಾಶ ಕೊಟ್ಟಾದ್ಮೇಲೆ ಮತ್ತೆ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ, ರಸ್ತೆಯಲ್ಲಿ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನು ನಡೀತಾ ಇದೆ ಪೃಥ್ವಿ? ಖಂಡಿತ ರಂಗನಾಥ್, ನೀವು ಹೇಳಿದಾಗೆ ಅದೇ ರೀತಿ ಆಗ್ತಾ ಇರುವಂಥದ್ದು. ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಅಧಿಕಾರಿ ವರ್ಗದ ಕೈ ಕಟ್ಟಾಕುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆಯಾ ಅನ್ನೋ ಒಂದು ಕ್ವಶನ್ ಕೂಡ ಕೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಸಾಕಷ್ಟು ವ್ಯವಸ್ಥೆ ಇದೆ, ಸಾಕಷ್ಟು ಫೋರ್ಸ್ ಇದೆ, ಅದನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ಪೊಲೀಸರಿಗೆ ಅದೆಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದು ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇವರ ಕೈ ಕಟ್ಟಾಗ್ತಾ ಅನ್ನೋ ಮಾತುಗಳು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರ್ತಾ ಇರುವಂಥದ್ದು. ಏನು ಬೆಳಗ್ಗೆ ಆರಂಭ ಆಗುತ್ತೆ, ಈದ್ ಮಿಲಾದ್ ಮೆರವಣಿಗೆ ತುಂಬ ಶಾಂತಿಯುತವಾಗಿ ಸಾಗುತ್ತೆ. ಅದಾದ ಬಳಿಕ ಏನು ಹಿಂದೂ ಸಂಘಟನೆಯವರು ಒಂದು ಕಡೆ ನಿಂತ್ಕೊಂಡು ಪ್ರೊಟೆಸ್ಟನ್ನು ಮಾಡ್ತಾರೆ. ಅವರನ್ನು ಹೈವೇಗೆ ಬರಲಿಕ್ಕೆ ಪೊಲೀಸರು ತಡೀತಾರೆ, ಬ್ಯಾರಿಕೇಡ್ಗಳನ್ನೆಲ್ಲವನ್ನು ಕೂಡ ಹಾಕಿ ತಡೀತಾರೆ. ಅದಾದ ಬಳಿಕ ಎಲ್ಲರೂ ಕೂಡ ಡಿಸ್ಪರ್ಸ್ ಆಗ್ತಾರೆ, ಎಲ್ಲವೂ ಕೂಡ ಅಲ್ಲಿಗೆ ಶಾಂತವಾಗುತ್ತೆ. ಇನ್ನೇನು ಬಂಟ್ವಾಳದ BC ರೋಡ್ ಶಾಂತವಾಯಿತು ಅನ್ನೋ ಹೊತ್ತಲ್ಲೇ ಈ ಒಂದು ಮತ್ತೆ ಇಲ್ಲಿನ ಏನು ಒಂದು ಗಲಾಟೆಗಳು ಆರಂಭವಾಗುವಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಆ ಒಂದು ಬೈಕ್ ರ್ಯಾಲಿ. ಏನು ಈದ್ ಮಿಲಾದ್ನ ಶಾಂತಿಯುತವಾಗಿ ಕೆಲವು ವಿದ್ಯಾರ್ಥಿಗಳು ಅಂದರೆ ಏನು ಆ ಮಕ್ಕಳೆಲ್ಲ ಒಂದು ರ್ಯಾಲಿ ಹೋಗ್ತಾರೆ, ಅದೆಲ್ಲ ತುಂಬ ಶಾಂತಿಯುತವಾಗಿ ಅಂದರೆ ಧಾರ್ಮಿಕವಾಗಿ ನಡೆಯಿತು. ಅದಾದ ಬಳಿಕ ಆಗಿದ್ದಂಥದ್ದು ಒಂದು ರೀತಿ ಹುಚ್ಚಾಟ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಏನು ಬೈಕ್ಗಳನ್ನು ಎಕ್ಸಲೇಟರ್ ಜಾಸ್ತಿ ಇರುವಂತಹ ಬೈಕ್ಗಳನ್ನು ಮತ್ತು ಅವನ್ನ ಹಾಕ್ಕೊಂಡು ಬಂದು ಜೋರಾಗಿ ಹಾರನ್ನು ಹೊಡ್ಕೊಂಡು ಮತ್ತು ಕಾರ್ನಲ್ಲಿ ದೊಡ್ಡ ದೊಡ್ಡ ಫ್ಲಾಗ್ಗಳನ್ನು ಇಟ್ಕೊಂಡು ಬಂದು ಅವರು ವಿಚಿತ್ರವಾಗಿ ಒಂದು ಮೆರವಣಿಗೆ ಮಾಡಿದ್ದಂಥದ್ದು. ಅಂದರೆ ಏನು BC ರೋಡ್ನ ಫ್ಲೈಓವರ್ ಇದೆ, ಆ ಫ್ಲೈಓವರ್ ಮೇಲ್ಗಡೆ ಹೋಗ್ತಾರೆ, ಮೇಲ್ಗಡೆ ಹೋಗೋದು ಯಾರಿಗೂ ನೋಟಿಸ್ ಆಗೋದಿಲ್ಲ. ಸೊ ಅದಾದ ಬಳಿಕ ಅವರು ಅಲ್ಲಿಂದ ಹೋಗಿ ಕೆಳಗಡೆ ಎಳೆದು ಮತ್ತೆ ಅದೇ ಭಾಗದಲ್ಲಿ ಫ್ಲೈಓವರ್ ಕೆಳಗಡೆ ಅದೇ ಒಂದು ತಂಡ ಬರುತ್ತೆ, ನಾವು ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ಬೋದು. ಸೊ ಆ ಒಂದು 5-6 ಜನರು ಯುವಕರ ತಂಡ ಏನಿದೆ ಅವರು ಬರುವಂಥದ್ದನ್ನು ಪೊಲೀಸರು ಒಂದು ಕಡೆ ತಡಿಬೋದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಅದನ್ನು ತಡಿಲಿಕ್ಕೆ ಅವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೂ ಒಂದು ವಿಚಾರ ಏನಂತ ಹೇಳಿದರೆ, ಅವರು ಏನು ಹಿಂದೂ ಸಂಘಟನೆ ಕಾರ್ಯಕರ್ತರು ರಕ್ತೇಶ್ವರಿನ ದೇವಸ್ಥಾನ ಇದೆ, ಅಂದರೆ ಈ ಒಂದು ಹೈವೇ ಏನಿದೆ, ಹೈವೇ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ ಆಗಿರುತ್ತೆ. ಸೊ ಇವರು ಬೈಕಲ್ಲಿಗೆ ಬಂದಿದ್ದಂಥದ್ದು ಕೇವಲ ಒಂದು 50ರಿಂದ 60 ಮೀಟರ್ ದೂರದಲ್ಲಿ ಅಂತರದಲ್ಲಿ ಇವರ ಬೈಕ್ ರ್ಯಾಲಿ ಹೋಗುತ್ತೆ. ಸೊ ಇದರಿಂದ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮುಗಿಸಿದಂಥವ್ರು ಮತ್ತೆ ಕೆರಳ್ತಾರೆ, ಮತ್ತೆ ಬಂದು ಅವರಿಗೆ ನೀವು ಈ ರ್ಯಾಲಿಗೆ ಅವಕಾಶ ಕೊಟ್ಟರೆ ನಮಗೆ ಯಾಕೆ ರ್ಯಾಲಿಗೆ ಅವಕಾಶ ಕೊಡೋದಿಲ್ಲ, ನಾವ್ಯಾಕೆ ಭಗವದ್ಧ್ವಜವನ್ನು ಹಾರಿಸ್ಲಿಕ್ಕೆ ನೀವು ಪರ್ಮಿಷನ್ ಕೊಡಲ್ಲ ಅಂತೇಳಿ
ಧ್ವಜವನ್ನು ಅಲ್ಲಿ ಹಾರ್ಲಿಸಲಿಕ್ಕೆ ಶುರು ಮಾಡ್ತಾರೆ. ಅದಾದ ಬಳಿಕ ಏನು ಪೊಲೀಸರು ಮೊದಲೇ ಒಂದು ಮಾತು ಹೇಳಿರ್ತಾರೆ, ಅವರಿಗೆ ಯಾವುದೇ ರೀತಿ ಇಲ್ಲಿ ರ್ಯಾಲಿಗೆ ಅವಕಾಶ ಕೊಡೋದಿಲ್ಲ, ಸೊ ನೀವು ಇಲ್ಲಿಂದ ಹೋಗಿ ಶಾಂತಿಯುತವಾಗಿ ಇದನ್ನು ಮುಗಿಸಿ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಒಪ್ಕೊಂಡು ಶಾಂತಿಯುತವಾಗಿ ವಾಪಸ್ ಹೋಗಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಬೈಕ್ ರ್ಯಾಲಿ ಇವ್ರನ್ನ ಟ್ರಿಗರ್ ಮಾಡುತ್ತೆ. ಅದಾದ ಬಳಿಕ ಮತ್ತೆ ಭಗವಧ್ವಜವನ್ನು ಹಿಡಿದು ರಸ್ತೆಗೆ ಬರ್ತಾರೆ, ರಸ್ತೆ ತಡೆಯುವಂಥ ಕೆಲಸವನ್ನು ಮಾಡ್ತಾರೆ, ಪೊಲೀಸರ ಜೊತೆ ವಾಗ್ವಾದ ಆಗುತ್ತೆ. ಸದ್ಯಕ್ಕೆ ಪೊಲೀಸರು ಏನು ರ್ಯಾಪಿಡ್ ಆಕ್ಷನ್ ಫೋರ್ಸ್ RAF ಬಂದಿತ್ತು, ಅವರ ತುಕಡಿಗಳನ್ನು, ಶಸ್ತ್ರಾಸ್ತ್ರ ಸಜ್ಜಿತರವಾದಂಥ ತುಕಡಿಗಳನ್ನು ರಸ್ತೆಗಿಳಿಸಿದಂಥ ಸಂದರ್ಭದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಚದುರಿಸುವಂಥ ಕೆಲಸ ಮಾಡ್ತಾರೆ. ಈಗಲೂ ಕೂಡ ಬಂಟ್ವಾಳದ BC ರೋಡ್ ಅಕ್ಷರಶಃ ಏನು ಬೂದಿ ಮುಚ್ಚಿದ ಕೆಂಡದಂತಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಜನರಿಗೆ ಗಲಾಟೆಗಳು ಬೇಕಾ, ಹೊಡೆದಾಟ ಬಡದಾಟಗಳು ಬೇಕಾ? ಅದನ್ನು ಬಯಸ್ತಾರ ಜನಗಳು? ಖಂಡಿತವಾಗಲೂ ಇಲ್ಲ. ಜನರಿಗೆ ಶಾಂತಿ ಬೇಕಾಗಿದೆ, ನೆಮ್ಮದಿ ಬೇಕಾಗಿದೆ.